ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ನಿಮ್ಗೆ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ನಿಮ್ಮ ಮುದ್ದಾದ ಒಂದು ಲೈಕ್ ಇರಲಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇವತ್ತಿನ ವಿಡಿಯೋ ಸ್ಪೆಷಲ್ ಏನಪ್ಪ ಅಂತಂದರೆ ನಿಮಗೆ ಅಲ್ಲೇ ಟೈಟಲ್ ನೋಡಿದ ತಕ್ಷಣ ಗೊತ್ತಾಗಿದೆ ಸ್ನೇಹಿತರೆ. ಹಾಗಾಗಿ ಈ ಖುಷಿ ಈ ಪ್ರೀತಿ ಇದಕ್ಕೆಲ್ಲ ಕಾರಣರಾದಂಥವ್ರು ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಹಾಗೆ ನನ್ನ ಫ್ಯಾಮಿಲಿ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ ಸ್ನೇಹಿತರೆ. ಒಬ್ಬೊಬ್ಬರಿಗೂ ಸ್ನೇಹಿತರೆ ತುಂಬ ಹೃದಯದ ಧನ್ಯವಾದಗಳು. ಯಾಕಂದರೆ ನೀವು ಒಬ್ಬೊಬ್ಬರು ಸೇರಿರೋದ್ರಿಂದ ಇವತ್ತು 900 ಜನ ಆಗಿರೋದು ಸ್ನೇಹಿತರೆ. ಹಾಗಾಗಿ ಇನ್ನು 100 ಹೆಜ್ಜೆ ದೂರದಲ್ಲಿದ್ದೀನಿ ನನ್ನ ಗುರಿಯನ್ನು ಮುಟ್ಟೋದಕ್ಕೆ. ಹಾಗಾಗಿ ನಿಮ್ಮ ಜೊತೆ ಇನ್ನು 100 ಜನ ಯಾರು ಸೇರಿಕೊಳ್ತಾರೆ ಅಂತ ಕಾಯ್ದು ನೋಡೋಣ ಸ್ನೇಹಿತರೆ. ನೆನ್ನೆ ಹೊಸ ವರ್ಷಕ್ಕೆ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಒಂದಿನ ನೆಕ್ಸ್ಟ್ ಡೇ ಆಗಿದೆ, ಪರವಾಗಿಲ್ಲ ಸ್ನೇಹಿತರೆ, ತುಂಬಾ ಖುಷಿ ಇದೆ. ನೋಡೋಣ ಸ್ನೇಹಿತರೆ, ಇದೇ ತಿಂಗಳಲ್ಲೇ ನನ್ನ ಗುರಿ ತಲುಪಿದೆ ಅಂತಂದರೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ ಸ್ನೇಹಿತರೆ. ಈ ಪ್ರೀತಿ ಖುಷಿ ಕಾರಣರಾದ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಹಾಗೆಯೇ ಈ ಇದಕ್ಕೆ ಸ್ಪೆಷಲ್ಲಾಗಿರೋ ಒಂದು ಸ್ವೀಟ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಇದು ಎಲ್ಲರೂ ಮಾಡ್ತಾ ಇರ್ತಾರೆ, ಎಲ್ರಿಗೂ ಗೊತ್ತೇ ಇರುತ್ತೆ. ಹಾಗಾಗಿ ಸ್ವಲ್ಪ ಶೇರ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ಪ್ಲೀಸ್ ನಿಮ್ಮ ಮುದ್ದಾದ ಒಂದು ಲೈಕ್ ಇರಲಿ. ಹಾಗೆಯೇ ಇನ್ನು ಮುಂದಕ್ಕೂ ಈಗ ಇಷ್ಟು ದಿನ ಯಾವ ರೀತಿ ನನಗೆ ಸಪೋರ್ಟ್ ಕೊಟ್ಟಿದ್ದೀರಲ್ಲ, ಇನ್ನು ಮುಂದಕ್ಕೂ ಅದೇ ರೀತಿಯೇ ಸಪೋರ್ಟ್ ಕೊಡಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ. ನನ್ನ ಮಗ ಈ ಸ್ವೀಟನ್ನು ಕೇಳ್ತಾ ಇದ್ದ ಸ್ನೇಹಿತರೆ, ಮಾಡಿಕೊಡು ಮಮ್ಮ ಮಾಡಿಕೊಡು ಅಂತೇಳಿ. ನಾನು ಅವಾಗ ಮಾಡ್ಕೊಡ್ತೀನಿ ಇವಾಗ ಮಾಡ್ಕೊಡ್ತೀನಿ ಅಂತೇಳಿ ಹೀಗೆ ಹೇಳ್ಕೊಂಡು ಬಂದಿದ್ದೆ. ಅದು ನೋಡಿ ಸ್ನೇಹಿತರೆ, ಅದು ನಮಗೆ ಯಾವತ್ತೂ ಋಣ ಇರುತ್ತೆ ಅಂತ ಹೇಳ್ತಾರಲ್ಲ, ಹಾಗಾಗಿ ಯಾವಾಗ ಸಿಗಬೇಕು ಅಂತ ಇರುತ್ತೆ ಯಾವುದೇ ಆಗಲಿ ಆವಾಗಲೇ ಸಿಗೋದು ಅಂತ ಹೇಳ್ತಾರಲ್ಲ. ಹಾಗಾಗಿ ಇದು ಸತ್ಯವಾದ್ದು ಅಂತಲೇ ನಾನು ನಂಬ್ತೀನಿ. ಯಾಕಂದರೆ ಇಷ್ಟು ದಿನ ಮಾಡೋಣ ಅಂತ ಹೇಳಿ ಮಾಡಲೇ ಇಲ್ಲ. ಹಾಗಾಗಿ ಇಂಥ ಒಂದು ದಿನಕ್ಕೆ ಮಾಡ್ತೀನಿ ಅಂತೇಳಿ ನಾನು ಖಂಡಿತವಾಗ್ಲೂ ಅಂದ್ಕೊಂಡಿರಲಿಲ್ಲ. ತುಂಬಾ ಖುಷಿ ಆಗ್ತಾಯಿದೆ. ಹಾಗೆಯೇ ಇದು ಸ್ವೀಟ್ ಬಂದು ತುಂಬಾ ಚೆನ್ನಾಗಿತ್ತು. ನಾವಂತೂ ಎಲ್ಲರೂ ತುಂಬಾ ಇಷ್ಟಪಟ್ಟು ಮಗನಿಗೆ ಮಾಡಿಕೊಟ್ಟೆ, ತುಂಬಾ ಇಷ್ಟಪಟ್ಟು ತುಂಬ ಖುಷಿಯಿಂದ ತಿಂದ. ನೀವು ಒಂದು ಸಲ ಮಾಡಿ ಸ್ನೇಹಿತರೆ, ತುಂಬಾ ಚೆನ್ನಾಗಿರುತ್ತೆ. ನೀವು ಯಾವುದಾದ್ರೂ ಒಂದು ಇಂಥ ಸಿಹಿ ಇದರಲ್ಲಿ ಮಾಡಿ ಬಾಯೆಲ್ಲ ಸಿಹಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ ಅಂತೇಳಿ ನಾನು ಅಂದ್ಕೊಳ್ತೀನಿ. ತುಂಬ ಚೆನ್ನಾಗಿ ಬಂದಿತ್ತು ಸ್ನೇಹಿತರೆ. 1 ಕಪ್ ಮೈದಾ ಹಿಟ್ಟು, 1 ಕಪ್ಪು ಸಕ್ಕರೆ, ಸಿಹಿ ಹೆಚ್ಚಿಗೆ ಬೇಡ ಅಂತನ್ನೋರು, ಇಲ್ಲ ನಮಗೆ ಬೇಕಂತ ಅನ್ನೋರು ಸಮ ಪ್ರಮಾಣದಲ್ಲಿ ತೊಗೊಂಡು ಕಲಸಿಟ್ಬಿಟ್ಟು ಮಾಡಿಕೊಂಡ್ರೆ ಸಕ್ಕರೆ ಪಾಕ ನಾವು ಯಾವ ರೀತಿ ಇದು ಮಾಡ್ಕೊಳ್ತೀವಿ ಆ ರೀತಿಯಾಗಿ ಮಾಡ್ಕೊಂಡು ಮಾಡೋದಂದರೆ ತುಂಬಾ ಸೂಪರಾಗಿ ಬರುತ್ತೆ ಸ್ನೇಹಿತರೆ. ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಸ್ನೇಹಿತರೆ, ಹೇಗೆ ಬಂದಿತ್ತು ಅಂತೇಳಿ. ನಾನು ಇದನ್ನೆಲ್ಲ ಡಿಟೇಲಾಗಿ ಇಲ್ಲಿ ಏನೇನು ಮಾತಾಡ್ತಾ ಇದ್ನಲ್ಲ, ಹಾಗಾಗಿ ನಾನು ಇದನ್ನು ಮಾಡ್ಕೊಳಕ್ಕಾಗಿಲ್ಲ. ಹಾಗಾಗಿ 1 ಕಪ್ಪು ಮೈದಾ ಹಿಟ್ಟು, 1 ಕಪ್ಪು ಸಕ್ಕರೆ, ಇಷ್ಟು ಸ್ವಲ್ಪ ಎಣ್ಣೆ ಇದ್ದರೆ ಸಾಕು ಸ್ನೇಹಿತರೆ. ಈ ಸ್ವೀಟು ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಸ್ನೇಹಿತರೆ ಒಂದು ಸಲ. ಬೀಟ್ರೋಟ್ ಪಲ್ಯ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಬೀಟ್ರೋಟ್ ಪಲ್ಯ ಮಾಡೋದಕ್ಕೆ ನಾನಿಲ್ಲಿ ಮೊದಲಿಗೆ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ, ಜೀರಿಗೆ, ಕರಿಬೇವು,
ಹಾಗೆ ಒಂದು ಈರುಳ್ಳಿ ಸೇರಿಸ್ಕೊಂಡಿದ್ದೀನಿ ಕಟ್ ಮಾಡಿ ಇಟ್ಕೊಂಡಿರೋದು, ಹಾಗೆ ಒಂದು ಟೊಮೆಟೊ ಸೇರಿಸ್ಕೊಂಡಿದ್ದೀನಿ. ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಂತರದಲ್ಲಿ ಬೀಟ್ರೋಟ್ ಸೇರಿಸೋಣ. ಈ ರೀತಿಯಾಗಿ ಸ್ವಲ್ಪ ಫ್ರೈ ಆಗಲಿ ಸ್ನೇಹಿತರೆ, ಚೆನ್ನಾಗಿ ಮೆತ್ತಗಾಗಲಿ. ನಂತರದಲ್ಲಿ ಬೀಟ್ರೋಟ್ ಸೇರಿಸೋಣ. ಚೆನ್ನಾಗಿರುತ್ತೆ ಪಲ್ಯ, ತುರಿದ್ಬಿಟ್ಟು ಮಾಡಿದ್ರೂ ಚೆನ್ನಾಗಿರುತ್ತೆ. ಹಾಗೆಯೇ ಹೆಚ್ಚಿಬಿಟ್ಟು ಚಿಕ್ಕದಾಗಿ ಕಟ್ ಮಾಡಿ ಮಾಡಿದ್ರು ಅಂದ್ರೂ ಚೆನ್ನಾಗಿರುತ್ತೆ ಸ್ನೇಹಿತರೆ. ಚಪಾತಿ ಜೊತೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಬೀಟ್ರೋಟ್ ಸೇರಿಸ್ಕೊಳ್ತಿದ್ದೀನಿ ನೋಡಿ. ನನಗಂತೂ ತುಂಬಾ ಇಷ್ಟ. ಈ ಥರನೇ ನಾನು ಹೆಚ್ಚಿಗೆ ಮಾಡ್ತಾಯಿದ್ದು. ಈ ನಡುವೆ ಸ್ವಲ್ಪ ತುರಿದ್ಬಿಟ್ಟು ಮಾಡ್ತೀನಿ, ಆದರೆ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇದನ್ನು ಚೆನ್ನಾಗಿರುತ್ತೆ. ಹಾಗೆಯೇ ತುರಿದ್ಬಿಟ್ಟು ನೀರು ಹಾಕ್ದಂಗೆ ಹಂಗೆ ಫ್ರೈ ಮಾಡ್ತೀವಲ್ಲ, ತುಂಬಾ ಚೆನ್ನಾಗಿರುತ್ತೆ. ಅದು ಒಗ್ಗರಣೆಯಲ್ಲೇ ಚೆನ್ನಾಗಿ ಫ್ರೈ ಆಗುತ್ತಲ್ವ, ಹಾಗಾಗಿ ಇದನ್ನು ಚೆನ್ನಾಗಿರುತ್ತೆ. ಇದು ಸ್ವಲ್ಪ ನೀರು ಸೇರಿಸ್ಬೇಕಷ್ಟೇ, ತುಂಬ ಚೆನ್ನಾಗಿರುತ್ತೆ. ಇದನ್ನು ನಂತರದಲ್ಲಿ ನನ್ನ ಫೇವ್ರೆಟ್ ತೆಂಗಿನಕಾಯಿ ತುರಿ ಸ್ನೇಹಿತರೆ. ಸ್ವಲ್ಪ ಫ್ರೆಶ್ ಆಗಿರುವಂಥದ್ದು ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಾಗೆಯೇ ಸ್ವಲ್ಪ ಚಿಟಿಕೆ ಅರಿಶಿನ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ. ಹಾಗೆ ನಂತರದಲ್ಲಿ ಒಂದು ಅರ್ಧ ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ನಂತರದಲ್ಲಿ ಸ್ವಲ್ಪ ಸಾಂಬಾರು ಪುಡಿ ಸ್ನೇಹಿತರೆ. ಯಾಕಂದ್ರೆ ನಮ್ಗೆ ಈ ರೀತಿಯೇ ಊಟ ಮಾಡೋದು ಬೇಸಲ್ಲ, ಹಾಗಾಗಿ ಸ್ವಲ್ಪ ಹಾಕ್ಕೊಳ್ತೀನಿ. ನಿಮ್ಗೆ ಬೇಡ ಅನ್ನೋದಾದರೆ ಸ್ಕಿಪ್ ಮಾಡ್ಕೊಳ್ಬೋದು. ಬೇಕಂದರೆ ಹಸಿಮೆಣಸಿಕಾಯಿ ಸೇರಿಸ್ಕೊಳ್ಬೋದು, ಚೆನ್ನಾಗಿರುತ್ತೆ. ನಮಗೆ ಇದೇ ರೀತಿ ಅಭ್ಯಾಸ ಅಲ್ಲ, ಹಾಗಾಗಿ ಈ ರೀತಿನೇ ಮಾಡೋದು ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಚಪಾತಿ ಜೊತೆಗೆ. ನನ್ನ ಮಗ ಈಗ ಇದಷ್ಟು ತಿಂತಾನೆ ನೋಡ್ರಿ. ಈಗ ತಿಂದಿಲ್ಲ, ಅಷ್ಟು ಖಾಲಿ ಮಾಡ್ತೀಯಾ ಚಪಾತಿ ಜೊತೆಗೆ? ನಂತರದಲ್ಲಿ ಸ್ವಲ್ಪ ನೀರು ಸೇರಿಸೋಣ ಸ್ನೇಹಿತರೆ. ಸ್ವಲ್ಪ ಸೇರಿಸ್ಕೊಳ್ಳೋಣ ಸಾಕು. ಪಲ್ಯ ಅಂದಮೇಲೆ ಗಟ್ಟಿನೇ ಇರಬೇಕಲ್ಲ, ಹಾಗಾಗಿ ನಂತರ ಇದಕ್ಕೆ ಉಪ್ಪು, ರುಚಿಗೆ ತಕ್ಕಷ್ಟು ಕಲ್ಲಿನ ಉಪ್ಪನ್ನು ಸೇರಿಸ್ಕೊಳ್ಳೋಣ ಸ್ನೇಹಿತರೆ. ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಬೇಕು. ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇಲ್ಲ, ಬೇರೆ ಇನ್ನೊಂದು ಹಾಕ್ಕೊಳ್ತಾ ಇದ್ದೀನಿ, ತೋರಿಸ್ತೀನಿ ನಿಮಗೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಇದ್ರೆ ಸೇರಿಸ್ಕೊಳ್ಳಿ. ಇದೇ ನಾನು ಕೊತ್ತಂಬರಿ ಸೇರಿಸ್ಕೊಳ್ತಾ ಇಲ್ಲ, ಸ್ವಲ್ಪ ಫ್ರಿಂಗ್ ಆನಿಯನ್ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಆರೋಗ್ಯಕ್ಕೂ ತುಂಬಾ ಒಳ್ಳೇದಲ್ವ, ಹಾಗಾಗಿ ಇತ್ತು ಮನೇಲಿ ತುಂಬಾ ಚೆನ್ನಾಗಿರುತ್ತೆ ಅಂತೇಳಿ ಸೇರಿಸ್ಕೊಳ್ತಿದ್ದೀನಿ ಸ್ನೇಹಿತರೆ. ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇದನ್ನು ಪಲ್ಯ ಎಲ್ಲ ಚಪಾತಿ ಜೊತೆಗೆ ಇದು ಈರುಳ್ಳಿದು ಅದನ್ನು ಚೆನ್ನಾಗಿರುತ್ತೆ. ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಸ್ನೇಹಿತರೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ನೀವು ಒಂದ್ಸಲ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಮಾಡ್ತಿರೋವಾಗ ಎಲ್ಲರ ಮನೆಯಲ್ಲಿ ಎಲ್ಲ ಅಡುಗೆಗಳ್ನು ಮಾಡ್ತಾರೆ. ಒಂದೊಂದು ಊರ ಕಡೆ ಒಂದೊಂದು ಥರ ಮಾಡ್ತಾರೆ ಅಷ್ಟೇ, ಅದರಲ್ಲೇನಿಲ್ಲ. ಎಲ್ಲರ ಕಡೆಯೂ ಎಲ್ಲ ಊರುಗಳಲ್ಲೂ ಮಾಡ್ತಾರೆ ಸ್ನೇಹಿತರೆ. ಮಾಡಿ ಹೇಗೆ ಬಂದಿತ್ತು ಅಂತ ಹೇಳಿ ಸ್ನೇಹಿತರೆ. ಒಂದು ಲಿಡ್ ಕ್ಲೋಸ್ ಮಾಡಿದರೆ ಪಲ್ಯ ಒಂದು 5 ನಿಮಿಷ 10 ನಿಮಿಷ ಕುದಿಸೋಣ, ರೆಡಿ ಆಗುತ್ತೆ.